ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಸ್ಸಾಂ ಚುನಾವಣೆಯ ಬಗ್ಗೆ ನೀವು ಚರ್ಚೆಯನ್ನೇ ಮಾಡಲಿಲ್ಲ. ಅತ್ಯಂತ ಪ್ರಖರ ಹಿಂದುತ್ವವಾದವನ್ನು ಮೆರಿತಾ ಇರುವಂಥ, ತುಂಬ ಸಟಲಾಗಿ ಅಂಡರ್ ಕರೆಂಟ್ ರೀತಿಯಲ್ಲಿ ತನ್ನ ಚುನಾವಣಾ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇರುವಂಥ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಸ್ಸಾಮಿನ ಮುಖ್ಯಮಂತ್ರಿಯಾದಂಥ ಹಿಮಂತ ಬಿಸ್ವ ಶರ್ಮಾ. ಈತ ಕಾಂಗ್ರೆಸ್ಸಿನಿಂದ ಬಿ ಜೆ ಪಿಗೆ ಬಂದಾಗ ಈ ರೀತಿ ಈತ ಹಿಂದುತ್ವವನ್ನು ಮೈ ಮೇಲೆ ಎಳ್ಕೊಂಡು ಪರಕಾಯ ಪ್ರವೇಶ ಆಗತ್ತೆ ಈತನಿಗೆ ಅನ್ನುವಂಥ ಕಲ್ಪನೆ ಕೂಡ ನಮಗೆ ಯಾರಿಗೂ ಇರಲಿಲ್ಲ. ಕೇವಲ ಅಧಿಕಾರಕ್ಕಾಗಿ ಮನುಷ್ಯ ಬಂದಿದ್ದಾರೆ, ಇಲ್ಲಿ ಅಧಿಕಾರವನ್ನು ಅನುಭವಿಸಲಿಕ್ಕೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಪ್ರಾರಂಭಿಕ ದಿನಗಳಲ್ಲಿ ಇವ್ರ ಬಗ್ಗೆ ಅವಿಶ್ವಾಸವನ್ನು ತೋರಿಸಿದ್ದು ದಿಟ್ಟ. ಆದರೆ ಈಗ ಈ ಮನುಷ್ಯ ತೆಗೆದುಕೊಳ್ತಾ ಇರುವಂಥ ತೀರ್ಮಾನಗಳು ಮತ್ತು ಅಸ್ಸಾಮನ್ನು ಪರಿವರ್ತಿಸಿರುವ ಬಗೆ ಇದೆಯಲ್ಲ, ನಿಜಕ್ಕೂ ನೀವು ಅತ್ಯಂತ ಹೆಮ್ಮೆ ಪಡಬೇಕಾದಂಥ ವಿಚಾರ. ಈ ದೇಶದಲ್ಲಿ ಒಂದು 3-4 ಜನ ಈ ರೀತಿಯ ಮುಖ್ಯಮಂತ್ರಿಗಳು ನಿಮಗೆ ಸಿಗ್ತಾರೆ. ಒಂದು ಯೋಗಿ ಆದಿತ್ಯನಾಥ್ ಸಿಗ್ತಾರೆ, ಅದು ಬಿಟ್ಟರೆ ನಿಮಗೆ ದೇವೇಂದ್ರ ಫಡ್ನವೀಸ್ ಸಿಗ್ತಾರೆ. ಇವರ ಆಲೋಚನಾ ಶೈಲಿಯೇ ಬೇರೆ ಮತ್ತು ಕಾರ್ಯತಂತ್ರವನ್ನು ರೂಪಿಸುವ ಶೈಲಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ಭಿನ್ನವಾದದ್ದು. ಈಗ ಎಲ್ಲ ಕಡೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಯಾರ್ಯಾರು ಯಥೋಚಿತವಾಗಿ ಹೇಗೆ ಆಮಿಷವನ್ನು ಒಡ್ಡಬಹುದೋ ಹಾಗೆ ಎಲ್ಲ ಪಕ್ಷಗಳು ನಿಷ್ಪಕ್ಷಪಾತವಾಗಿ ಜನರಿಗೆ ಆಮಿಷಗಳನ್ನು ಘೋಷಿಸಿದ್ದಾರೆ. ನಾನು 5,000 ಕೊಡ್ತೀನಿ ಅಂತ ಒಬ್ಬ ಹೇಳಿದರೆ, ಒಬ್ಬ 2,000 ಅಂತಾನೆ, ಒಬ್ಬ 10,000 ಅಂತಾನೆ, ಇನ್ನೊಬ್ಬ ಒಟ್ಟಿಗೆ ಕೊಟ್ಬಿಡ್ತೀನಿ ಬೇಸಿಗೆಗೋಸ್ಕರ ಒಂದು 2,000 ಇಟ್ಕೊಳ್ಳಿ ಅಂತ ಒಬ್ಬ ಅಂತಾನೆ. ನಿಮಗೆ 8,000 ರೂಪಾಯಿ ದುಡ್ಡು ಕೊಟ್ಬಿಡ್ತೀನಿ, ಫ್ರಿಜ್ಜಾರ ತೊಗೊಳ್ಳಿ, ಮಿಕ್ಸಿಯಾರ ತೊಗೊಳ್ಳಿ, ಗ್ರೈಂಡರಾರ ಚೇಂಜ್ ಮಾಡಿ ಅಂತ ಸ್ಟಾಲಿನ್ ಹೇಳ್ತಾನೆ. ಹೀಗೆ ಯಥೋಚಿತವಾಗಿ ಜನರನ್ನ ಆಕ್ಷನ್ ಹಾಕಿದ ರೀತಿಯಲ್ಲಿ ಮತಗಳನ್ನು ಮಾರಾಟ ಹರಾಜಿಗಿಟ್ಟ ಸಂದರ್ಭದಲ್ಲಿ ಹಿಮಂತ ಬಿಸ್ವ ಶರ್ಮಾ ಭಿನ್ನವಾಗಿ ನಿಲ್ತಾರೆ. ಹಾಗಂತ ಇವರು ಆಮಿಷವನ್ನು ಒಡ್ಡಿಲ್ವಾ? ಖಂಡಿತವಾಗಿ ಒಡ್ಡಿದ್ದಾರೆ. ನಾನು ಮೊದಲೇ ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಹೇಗೆ ಬದಲಾವಣೆ ಆಗಬೇಕಾದ ಅನಿವಾರ್ಯತೆ ಇದೆ ಅಂದರೆ, ಬೆತ್ತಲೆ ಓಡಾಡುವ ರಾಜ್ಯದಲ್ಲಿ ಬಟ್ಟೆ ಹಾಕಿಕೊಂಡು ನಿಂತರೆ ಹೇಗೆ ಮುಜುಗರವನ್ನು ಅನುಭವಿಸಬೇಕಾಗುತ್ತೋ ಆ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟು ದಿವಸ ಇತ್ತು. ಈಗ ಯಾವಾಗ ಉಳಿದ ರಾಜ್ಯಗಳು ಇದನ್ನು ದಂಧೆ ಮಾಡಿಕೊಂಡ್ರೋ, ಹರಾಜು ಪ್ರಕ್ರಿಯೆ ಲಿಲಾವ್ ಮಾಡಿದರೋ, ಆವಾಗ ಅದೇ ತಂತ್ರಗಾರಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡುವ ಮೂಲಕ ಅಧಿಕಾರಕ್ಕೆ ಬರಬೇಕು. ಬಂದಮೇಲೆ ಈ ಶಾಪದಿಂದ ಮುಕ್ತಗೊಳಿಸಬೇಕು. ಈ ರೀತಿ ಆಮಿಷಗಳು ಬರಬಾರದು ಅನ್ನುವುದು ನಮ್ಮ ದೂರದೃಷ್ಟಿಯಾಗಿತ್ತು. ಹಿಮಂತ ಬಿಸ್ವ ಶರ್ಮಾ ಅವರು ಕೂಡ ಆಮಿಷಗಳನ್ನ ಒಡ್ಡಿದ್ದಾರೆ. ಅದರ ಬಗ್ಗೆ ಏನೂ ಅನುಮಾನ ಬೇಕಾಗಿಲ್ಲ. ಎಲ್ಲರೂ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. ಆದರೆ ಈಗ ಅವರು ಕೈಗೊಂಡಿರುವಂಥ ಕೆಲವು ನಿರ್ಣಯಗಳಿದಾವಲ್ಲ, ಅವು ಅತ್ಯಂತ ಮಹತ್ತರವಾದವು. 3ನೇ ಬಾರಿ ಅಧಿಕಾರಕ್ಕೆ ಬರ್ತಾ ಇರುವಂಥ ಹಿಮಂತ ಬಿಸ್ವ ಶರ್ಮಾ ತಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಆಡಳಿತವನ್ನು ನೀಡ್ತೀವಿ ಅನ್ನುವಂಥ ಚಿತ್ರಣ ಕೊಟ್ಟಿದ್ದಾರಲ್ಲ, ಅದನ್ನು ಕೇಳಿದರೆ ನಿಜಕ್ಕೂ ನಿಮಗೆ ರೋಮಾಂಚನ ಆಗತ್ತೆ. ಅವರು ಹೇಳ್ತಾರೆ, ಅಧಿನಿಯಮ 150 ಏನಿದೆಯಲ್ಲ, 150 ಅಂತ, ಅದನ್ನು ಸಂಪೂರ್ಣವಾಗಿ ಜಾರಿಗೆ ತರುವ ಪ್ರಯತ್ನವನ್ನು ಮಾಡಲಾಗತ್ತೆ, ತಿದ್ದುಪಡಿಯನ್ನು ಮಾಡಲಾಗತ್ತೆ. ಏನು ಹಂಗಂದರೆ ಅಧಿನಿಯಮ 150 ಏನು ಹೇಳುತ್ತೆ ಅಂದರೆ, ಯಾವುದಾದ್ರೂ ಅಕ್ರಮಿತ ವಲಸೆಗಾರ ಬಂದ ಸಂದರ್ಭದಲ್ಲಿ 24 ಗಂಟೆಗಳ ಒಳಗಾಗಿ ಆತನನ್ನು ರಾಜ್ಯದಿಂದ ದೇಶದಿಂದ ಹೊರಹಾಕುವಂಥ ಸಂಪೂರ್ಣ ಅಧಿಕಾರ ದಕ್ಕಲಿದೆ. ಬೇರೆ ರಾಜ್ಯಗಳಲ್ಲಿರುವಂಥ ವಲಸೆಗಾರರ ಸಮಸ್ಯೆಗೂ ಅಸ್ಸಾಂನಲ್ಲಿರುವಂಥ ಸಮಸ್ಯೆಗೂ ಭಾಳ ವ್ಯತ್ಯಾಸ ಇದೆ. ಅಸ್ಸಾಂನ ಡೆಮೋಗ್ರಫಿ ಏನಿದೆ, ಆ ಅಸ್ಸಾಮಿನ ಭೂಗೋಳ ಏನಿದೆ, ಅದನ್ನು ಗಮನಿಸಿದರೆ ಆ ಗಡಿ ರಾಜ್ಯದಲ್ಲಿ ಮೂಲ ನಿವಾಸಿಗಳು ಬದುಕುವುದು ಭಾಳ ದುಸ್ತರ ಇದೆ. ಮತ್ತು ಈ ರೀತಿ ಅಕ್ರಮ ವಲಸೆಗಾರರೇನಿದ್ದಾರೆ ಅವರು ಫಲವತ್ತಾಗಿ ಅಲ್ಲಿ ತಮ್ಮ ಬೇರೂರು ಉರ್ಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸವಲತ್ತುಗಳು ಅಲ್ಲಿ ಲಭ್ಯ ಇದ್ದಾವೆ. ಅದರ ಫಲಶ್ರುತಿಯಾಗಿ ಇಷ್ಟು ವರ್ಷ ಕಾಂಗ್ರೆಸ್ ಕೂಡ ಗೊಗೋಯ್ ಅವರಪ್ಪ, ಈಗೇನು ಗೌರವ್ ಗೊಗೋಯ್ ಇದ್ದಾರೆ, ಇವರಪ್ಪ ಅದನ್ನೇ ಮುಂದುವರ್ಸ್ಕೊಂಡು ಬಂದಂಥ ಮನುಷ್ಯ. ಹಿಮಂತ ಬಿಸ್ವ ಶರ್ಮಾ ಸ್ಪಷ್ಟವಾಗಿ ಮೊದಲೇ ದಿವಸ ಹೇಳಿದರು. ಆ ಹೇಳಿದ ಶಬ್ದಕ್ಕೆ ಇಡೀ ದೇಶ ಕನಲಿ ಹೋಯಿತು, ಅಚ್ಚರಿ ಪಡ್ತು, ಬೆಚ್ಚಿ ಬಿಡ್ತು. ಒಬ್ಬ ಮುಖ್ಯಮಂತ್ರಿ ಈ ರೀತಿಯ ಶಬ್ದವನ್ನು ಬಳಸ್ತಾರ? ಮಿಯಾ ಮುಸಲ್ಮಾನರನ್ನು 24 ಗಂಟೆಯ ಒಳಗಡೆ ರಾಜ್ಯದಿಂದ ಹೊರಗೆ ಹಾಕಲಾಗುವುದು ನಮ್ಮದು 3ನೇ ಬಾರಿಯ ಸರ್ಕಾರ ಬಂದೇ ಬರುತ್ತೆ. ಬಂದ ಸಂದರ್ಭದಲ್ಲಿ 24 ಗಂಟೆ ಒಳಗಡೆ ನಾವು ತಿದ್ದುಪಡಿಯನ್ನು ತರ್ತೀವಿ, ತಂದು ಅವರೆಲ್ಲರನ್ನೂ ಡಿಟೆಕ್ಟ್ ಮಾಡಿ ಡಿಪೋರ್ಟ್ ಮಾಡುವ ಕೆಲಸವನ್ನು ಮಾಡ್ತೀವಿ. ಮಿಯಾ ಮುಸಲ್ಮಾನ ಅಂದ್ಕೊಂಡು ಉಳಿದವರೆಲ್ಲ ರೊಚ್ಚಿಗೆ ಎದ್ಬಿಟ್ರು, ಜೇನುಗೂಡಿನಿಂದ ಜೇನುನೊಣ ಎದ್ದಂಗೆ ಎದ್ರು. ಏನು ಮುಸಲ್ಮಾನರ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಮುಸಲ್ಮಾನರು ಮತ್ತು ಹಿಂದೂಗಳು ಅಂತ ಇವರು ರಾಜಕಾರಣದಲ್ಲಿ ಇಬ್ಬರ ಮಧ್ಯೆ ವೈಷಮ್ಯವನ್ನು ತರ್ತಾ ಇದ್ದಾರೆ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ಹಿಮಂತ ಬಿಸ್ವ ಶರ್ಮಾ ಹೇಳಿದರು,
ಮುಸಲ್ಮಾನರು ಯಾರು ಅಂತ ನನಗೆ ನೀವು ಹೇಳ್ಕೊಡ್ಬೇಡಕ್ಕೆ ಆಗಿಲ್ಲ. 22 ಕ್ಷೇತ್ರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಕ್ರಮಿತ ವಲಸೆಗಾರರಾದಂಥ ಮಿಯಾ ಮುಸಲ್ಮಾನರನ್ನು ನೋಡಿಕೊಂಡು ರಾಜಕಾರಣ ಮಾಡಿಕೊಂಡಿರುವಂಥ ವ್ಯಕ್ತಿ ನಾನು. ಅಂಥವನಿಗೆ ನೀವು ಮುಸಲ್ಮಾನ ಯಾರು, ಮಿಯಾ ಮುಸಲ್ಮಾನ ಯಾರು ಅಂತ ಹೇಳ್ಕೊಡ್ಬೇಕಾಗಿಲ್ಲ. ಮಿಯಾ ಮುಸಲ್ಮಾನ ಅಂದರೆ ಯಾರು ಇಲ್ಲಿಯ ಮೂಲ ಮುಸಲ್ಮಾನ ನಿವಾಸಿಗಳಿದಾರಲ್ಲ, ಅವರ ಸವಲತ್ತುಗಳನ್ನು, ಅವರಿಗಿರುವಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು, ಅವರ ಇರುವಂಥ ಹಕ್ಕುಗಳನ್ನು ಕಿತ್ಕೋತಾ ಇರುವಂಥ ವಲಸೆಕೋರರವರು, ಅವರನ್ನು ಹೊರಗೆ ಹಾಕಬೇಕಾದ ಅಗತ್ಯತೆ ಇದೆ. ನೀವು ಈ ರೀತಿ ಮಾತಾಡೋದ್ರಿಂದ ನಿಮ್ಗೆ ಚುನಾವಣೆಯಲ್ಲಿ ನಷ್ಟ ಆಗೋದಿಲ್ವಾ? ಸ್ಥಳೀಯ ಮುಸಲ್ಮಾನರು ಸಿಟ್ಟಿಗೆ ಹೇಳೋದಿಲ್ವಾ? ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಮ ಮೇಲೆ ಇನ್ನಿಲ್ಲದ ಹಾಗೆ ನಂಜನ್ನು ಕಾರೋದಿಲ್ವಾ ಅಂತ ಹಿಮಂತ ಬಿಸ್ವ ಶರ್ಮಾ ಕೇಳಲಾಯಿತು. ಹಿಮಂತ ಬಿಸ್ವ ಶರ್ಮಾ ಹೇಳ್ತಾರೆ, ನನ್ನ 10 ವರ್ಷದ ರಾಜಕೀಯದಲ್ಲಿ ಅತಿ ಹೆಚ್ಚು ಮುಸಲ್ಮಾನರ ಸಹಕಾರದಿಂದ ನಾನು ರಾಜ್ಯ ನಡೆಸ್ತಾ ಇರೋದು. ಇವತ್ತು ಏನಾದರೂ ಬೇಕಾದಷ್ಟು ಇವರ ಏನು ಮುಸಲ್ಮಾನರ ಆಕ್ರಮಿತ ಭೂಮಿ ಇದೆಯಲ್ಲ, ಅದನ್ನು ಯಾವುದು ಒತ್ತುವರಿ ಆಗಿದೆ ಅನ್ನೋ ಖಾಲಿ ಮಾಡಿಸ್ಲಿಕ್ಕೆ, ವಫ್ ಭೂಮಿಗಳೇನಿದಾವೆ ಖಾಲಿ ಮಾಡಿಸ್ಲಿಕ್ಕೆ ನಂಗೆ ಸಹಾಯ ಮಾಡಿದ್ದೆ ಸ್ಥಳೀಯ ಮುಸಲ್ಮಾನರು. ಅವರು ಇಲ್ಲದೆ ಹೋಗಿದ್ದರೆ ನಾನು ಯಾವ ಕೆಲಸವನ್ನೇ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಿಮಗೆ ಗೊತ್ತಿರಲಿ, ಮುಖ್ಯಮಂತ್ರಿ ಕಚೇರಿಯಲ್ಲಿ 30% ಜನ ಮುಸಲ್ಮಾನರಿಗೆ ಉದ್ಯೋಗವನ್ನು ನಾನು ಕೊಟ್ಟಿದ್ದೇನೆ. ನೋಡಿ ಎಂಥ ಮಾತು ಹೇಳಿದ್ದಾರೆ ಅವರು. ಜೊತೆಗೆ ಕಳೆದ 3 ವರ್ಷದಿಂದ ನನ್ನ ಡ್ರೈವರ್ ಹೇಳಿದ್ರು, ಮುಖ್ಯಮಂತ್ರಿಯವರ ಡ್ರೈವರ್, ಆತ ಮುಸಲ್ಮಾನನಾಗಿದ್ದಾನೆ. ನಾನು ಮುಸಲ್ಮಾನರ ದ್ವೇಷಿ ಅಲ್ಲ. ಮುಸಲ್ಮಾನರ ಹಬ್ಬಕ್ಕೆ ಅವ್ರ ಮನೆಗೆ ಹೋಗುವುದನ್ನು ನಾನು ವಿರೋಧಿಸುವುದಿಲ್ಲ. ಮುಸಲ್ಮಾನರ ಟೊಪಿಗೆ ಹಾಕ್ಕೊಳ್ಳೋದನ್ನು ನಾನು ವಿರೋಧಿಸುವುದಿಲ್ಲ. ಆದರೆ ಭಾರತದ ನೆಲದಲ್ಲಿ ಹುಟ್ಟಿ, ಭಾರತದ ನೆಲದಲ್ಲಿದ್ದು ಭಾರತವನ್ನು ದೂರುವುದು ಮತ್ತು ಭಾರತದ ವಿರುದ್ಧ ದ್ವೇಷವನ್ನು ಕಾರುವುದನ್ನು ನಾನು ಯಾವತ್ತೂ ಸಹಿಸೋದಿಲ್ಲ. ಆದ್ದರಿಂದ ನನ್ನ ಮೊದಲ ಅಜೆಂಡಾ ನಾನು ಇಲ್ಲಿರುವಂಥ ಆಕ್ರಮಿತ ಮಿಯಾ ಮುಸಲ್ಮಾನರನ್ನು ಖಾಲಿ ಮಾಡಿಸೋದು. ಎರಡನೇದು, 3 ತಿಂಗಳ ಒಳಗಾಗಿ UCC ಜಾರಿಗೆ ಆಗುವ ಹಾಗೆ ನೋಡುವುದು. 1 ವಾರ ಅಮಿತ್ ಶಾ ಅವರು ಅಸ್ಸಾಂನಲ್ಲಿದ್ದರು. ಇದ್ದು ಸಂಪೂರ್ಣವಾಗಿ ಹೇಗೆ ಇದನ್ನು ಡೆಮೋಗ್ರಫಿ ರೀತಿ ಹೇಗೆ ಈ ಚುನಾವಣೆಯನ್ನು ಎದುರಿಸೋದು, ಇಲ್ಲಿ 2 ವಿಷಯಗಳನ್ನು ಪ್ರಮುಖವಾಗಿ ತೆಗೆದುಕೊಳ್ಳಾಯಿತು. ಇಲ್ಲಿ ಅಭಿವೃದ್ಧಿ ವಿಚಾರವನ್ನು ಎತ್ತಲಿಲ್ಲ. ಅಸ್ಸಾಂನಲ್ಲಿ ನಾನು ಏನೇನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ, ಹೇಗೆ ರಾಜ್ಯವನ್ನು ಮುಂತರ್ತೇನೆ ಅನ್ನೋ ವಿಚಾರ ಮಾತಾಡಲಿಲ್ಲ. ಹೇಗೆ ಈಗಾಗಲೇ ಇಲ್ಲಿ ಕಾಕಸ್ ಬೆಳೆದಿದೆ, ಹೇಗೆ ಇಲ್ಲಿ ಕಾಂಗ್ರೆಸ್ ಬೆಳ್ಕೊಂಡಿದೆ, ಅದನ್ನು ಕಿತ್ತಿ ಎಸೋದು, ಸುಟ್ಟಾಕೋದು ಹೇಗೆ ಅನ್ನೋದು ನಮ್ಮ ಮೂಲ ಮಂತ್ರವಾಗಿದೆ ಅಂತ ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದು. ಅವರು ಹೇಳ್ತಾರೆ, 22 ಮತಕ್ಷೇತ್ರಗಳಲ್ಲಿ ಮಿಯಾ ಮುಸಲ್ಮಾನರ ಬಾಹುಳ್ಯ ಇದೆ, ಅಂಥ ಕ್ಷೇತ್ರಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಅವ್ರು ನಮ್ಗೆ ಓಟ್ ಹಾಕೋದು ಬೇಡ, ಅವ್ರ ಓಟಿಂದ ನಾನು ರಾಜ್ಯವನ್ನು ನಡೆಸಬೇಕಾದ ಅಗತ್ಯತೆ ಇಲ್ಲ ನನಗೆ ಉಳಿದ ಸ್ಥಳೀಯ ಅಸ್ಮಿತೆ ಇರುವಂಥ ಜನ ಏನಿದ್ದಾರೆ, ಅಸ್ಸಾಮಿಗಳೇನಿದ್ದಾರೆ, ಅವರ ಸಂಸ್ಕೃತಿ, ಅವರ ವೈಭವ, ಅದನ್ನು ಉಳಿಸ್ಕೊಂಡು ಹೋಗಬೇಕಾದದ್ದು ನನ್ನ ಧರ್ಮ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ. ಈ ಮಧ್ಯೆ ಎದುರುಗಡೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಅವರು ಗೌರವ್ ಗೊಗೊಯ್ ಅನ್ನುವಂಥ ಒಬ್ಬ ಉಲಕೋಚಿಯನ್ನು ಹಾಕಿದ್ದಾರೆ. ಈತನ ಬಗ್ಗೆ, ಈತನ ಪತ್ನಿ ಒಬ್ಬ ಬ್ರಿಟಿಷ್ ಪ್ರಜೆ, ಆಕೆ ಕೆಲಸ ಮಾಡ್ತಾ ಇರೋದು ಪಾಕಿಸ್ತಾನದ ISIಗೆ. ಆಕೆ 2 ಮಕ್ಕಳು ಭಾರತೀಯ ಪೌರತ್ವವನ್ನೇ ಹೊಂದಿಲ್ಲ. ಸ್ವತಃ ಆಕೆ ಪಾಕಿಸ್ತಾನಕ್ಕೆ ಹಲವು ಬಾರಿ ಹೋಗಿ ಬಂದಿದ್ದಾರೆ. ಹೇಳದೆ ಕೇಳದೆ ಸ್ವತಃ ಗೌರವ್ ಗೊಗೊಯ್ ಅವರು ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಹೀಗಾಗಿ ಈಗ ಕಾಂಗ್ರೆಸ್ ಮೇಲೆ ದಾಳಿ ಏನು ಗೊತ್ತಾ, ಹಿಮಂತ ಬಿಸ್ವ ಶರ್ಮಂದು. ಆತ ಹೇಳ್ತಾರೆ, ಗೌರವ್ ಗೊಗೊಯ್ ಪಾಕಿಸ್ತಾನ ಜೊತೆ ಏನು ಸಂಬಂಧ ಇದೆ ಹೇಳಿಬಿಡ್ಲಿ, ನಾನು ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿದ್ದೀನಿ. ಗೌರವ್ ಗೊಗೊಯ್ ಹೆಂಡ್ತಿ ಭಾರತದ ಪೌರತ್ವವನ್ನು ಯಾಕೆ ತಗೊಳ್ಳಿಲ್ಲ ಅನ್ನೋದು ಹೇಳಿಬಿಡ್ಲಿ, ಅದಾದಮೇಲೆ ನಾವು ಮುಂದೆ ಮಾತಾಡೋಣ. ಯಾರು ವ್ಯಕ್ತಿ ಭಾರತಕ್ಕೆ ಸಂಬಂಧವೇ ಇಲ್ವೋ, ಭಾರತೀಯತೆಯ ಲವಲೇಶವೋ ಅವರಲ್ಲಿಲ್ವೋ, ಅವ್ರು ನಮ್ಮ ಎದುರಾಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಜೊತೆ ನಮ್ಮ ಹೋರಾಟವೇ ಇಲ್ಲ, ಅವ್ರು ನಮ್ಮ ಜೊತೆ ಫೈಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದೇನಿದ್ರೂ ಸ್ಥಳೀಯ ಅಸ್ಮಿತೆ, ರಾಷ್ಟ್ರವಾದ ಎರಡನ್ನು ಇಟ್ಕೊಂಡು ಚುನಾವಣೆಯನ್ನು ಮಾಡ್ತೀನಿ ಅಂತ. ಹೀಗಾಗಿ 5 ಚುನಾವಣೆಗಳಲ್ಲಿ ಭಾಳ ಮಹತ್ವ ಅನಿಸುವಂಥ 2 ಚುನಾವಣೆಗಳು ನನಗೆ. ಒಂದು ಪಶ್ಚಿಮ ಬಂಗಾಳ, ಎರಡನೇದ್ದು ಅಸ್ಸಾಂ. 2 ಕಡೆ ನಮ್ಮ ಅಸ್ಮಿತೆ ಉಳಿಯಬೇಕು, ಹಿಂದುತ್ವ ಇನ್ನಿಲ್ಲದ ಹಾಗೆ ರಾರಾಜಿಸಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ನಮಸ್ಕಾರ.